ಬೆಂಗಳೂರಿನಲ್ಲಿ ನಿನ್ನೆ ನಡೆದ 12 ತಾಸುಗಳ ಆಟೋ ಕಾರ್ಯಾಚರಣೆ ವೇಳೆ ಸಂಚಾರಿ ಪೊಲೀಸರು 983 ಆಟೋಗಳನ್ನು ಜಪ್ತಿ ಮಾಡಿದ್ದಾರೆ. ಇನ್ನು ನಿಯಮ ಉಲ್ಲಂಘಿಸಿದ 5497 ಆಟೋ ಚಾಲಕರಿಗೆ ದಂಡ ವಿಧಿಸಲಾಗಿದೆ. ಈ ಎಲ್ಲ ಆಟೋಗಳ ಡಿಎಲ್ ಅಮಾನತಿಗೆ ಈಗಾಗಲೇ ಸಂಚಾರಿ ಪೊಲೀಸರು ಸಾರಿಗೆ ಇಲಾಖೆಗೆ ಶಿಫಾರಸು ಮಾಡಿದ್ದಾರೆ. ಆಟೋ ಚಾಲಕರು ಕೋರ್ಟ್ನಲ್ಲಿಯೇ ದಂಡವನ್ನು ಪಾವತಿಸಬೇಕಾಗಿದೆ. ಮುಂದಿನ ದಿನಗಳಲ್ಲೂ ನಿಯಮ ಉಲ್ಲಂಘಿಸಿರುವ ಆಟೋ ಚಾಲಕರ ವಿರುದ್ಧ ಈ ರೀತಿಯ ಕಾರ್ಯಾಚರಣೆ ಮುಂದುವರಿಯುತ್ತೆ ಅಂತ ಹೆಚ್ಚುವರಿ ಪೊಲೀಸ್ ಆಯುಕ್ತ ದಯಾನಂದ್ ತಿಳಿಸಿದ್ದಾರೆ. ಮತ್ತೊಮ್ಮೆ ನಿಯಮ ಉಲ್ಲಂಘಿಸಿದರೆ ಆಟೋ ಚಾಲಕರ ಡಿಎಲ್ ಅನ್ನು ರದ್ದುಗೊಳಿಸುವುದಾಗಿ ದಯಾನಂದ್ ಸ್ಪಷ್ಟಪಡಿಸಿದ್ದಾರೆ. ನಮ್ಮ ಬೆಂಗಳೂರು ನಗರದ ಸಂಚಾರ ಪೊಲೀಸರು ನಗರದ ಬೇರೆ ಬೇರೆ ಕಡೆಗಳಲ್ಲಿ ಅವರೇ ಡಿಕಾಯ್ನಲ್ಲಿ ಹೋಗಿ ಯಾರು ಈ ರೀತಿ ಖರೀದಿ ಕಡೆಗೆ ಬರೋದಿಲ್ಲ ಅಥವಾ ಹೆಚ್ಚಿಗೆ ಬಾಡಿಗೆ ಮೊತ್ತವನ್ನು ಕೇಳ್ತಾರೆ ಅಂಥವರ ವಿರುದ್ಧ ಒಟ್ಟು 5172 ಪ್ರಕರಣಗಳನ್ನು ನಾವು ದಾಖಲಿಸಿದ್ದೇವೆ. ಸೊ ಇದರಲ್ಲಿ ಈ ಎಲ್ಲ ಪ್ರಕರಣಗಳು ಕೂಡ ನ್ಯಾಯಾಲಯದಲ್ಲೇ ಇತ್ಯರ್ಥ ಆಗಬೇಕು, ಬಿಕಾಸ್ ಇಟ್ಸ್ ಎ ವೈಲೇಷನ್ ಆಫ್ ಪರ್ಮಿಟ್ ಕಂಡೀಷನ್. ಸೊ ಈ 5172 ಪ್ರಕರಣಗಳೆಲ್ಲೂ ಕೂಡ ನ್ಯಾಯಾಲಯಗಳಲ್ಲಿ ಇತ್ಯರ್ಥ ಆಗಬೇಕಾಗ್ತದೆ. ಮತ್ತು ಇದರಲ್ಲಿ ಈ ಡ್ರೈವಿಂಗ್ ಲೈಸೆನ್ಸ್ ಕೂಡ ನಾವು ಸಸ್ಪೆಂಡ್ ಮಾಡ್ತೇವೆ. ಯಾರು ಈ ರೀತಿ ಖರೀದಿ ಕಡೆಗೆ ಬರೋದಿಲ್ಲ ಅಥವಾ ಹೆಚ್ಚಿಗೆ ಮೊತ್ತವನ್ನು ಕೇಳ್ತಾರೆ, ದಟ್ ಇಂಡಿಯನ್ ಮೋಟರ್ ವೆಹಿಕಲ್ ಆ್ಯಕ್ಟ್ನಲ್ಲಿ ಅಂತಹ ಡ್ರೈವರ್ಗಳ ಚಾಲನಾ ಪತ್ರವನ್ನು ಅಮಾನತು ಮಾಡಲಿಕ್ಕೆ ಅವಕಾಶ ಇದೆ.